ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಶಾರದಾಂಬ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನದ ನವೀಕೃತ ಭವ್ಯ ಮಂದಿರದ ಲೋಕಾರ್ಪಣೆಯ ಅಂಗವಾಗಿ ಆಗಮಿಸಿದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ದಕ್ಷಿಣಾಮ್ನಯ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರನ್ನು ಪೂರ್ಣ ಕುಂಭದ ಮೂಲಕ ಬರಮಾಡಿಕೊಂಡರು. सिद्धियावी साधनेने घडू दे सेवा हाच वरदे हे शारदे मूर्त मन मंदिरी नित्य राहो तुझी सिद्धियावी साधनेने घडू दे सेवा हाच वरदे. ಪಟ್ಟಣದ ಶರಾವತಿ ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಪೊಲೀಸ್ ಠಾಣೆಯ ಹಿಂಭಾಗದ ಮೂಲಕ ಬಜಾರ್ ರಸ್ತೆ ಮಾರ್ಗವಾಗಿ ದೇವಾಲಯದವರೆಗೆ ಅದ್ದೂರಿ ಮೆರವಣಿಗೆ ಸಾಗಿ ಬಂತು. ಮೆರವಣಿಗೆಯ ಉದ್ದಕ್ಕೂ ಮಹಿಳೆಯರು ಪೂರ್ಣಕುಂಭ, ವೇದಘೋಷ ವಾದ್ಯ, ಆಕರ್ಷಕ ಸ್ತಬ್ಧ ಚಿತ್ರಗಳು, ಭಜನೆ ಕುಣಿತದ ಮೂಲಕ ಸ್ವಾಮೀಜಿಯವರನ್ನ ಬರಮಾಡಿಕೊಂಡರು. ದೇವಾಲಯದ ಸಮೀಪ ಆಕರ್ಷಕ ಸಿಡಿಮದ್ದು ಪ್ರದರ್ಶನ ಜರುಗಿತು. नित्य राहो तुझी सिद्धियावी साधनेने घडू दे सेवा हाच वरदे हे शारदे मूर्त मन मंदिरी नित्य राहो तुझी सिद्धियावी साधनेने घडू दे सेवा हाच वरदे. ನಂತರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು, ಹಿಂದೂ ಧರ್ಮವು ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಹಲವು ದೇವಾಲಯಗಳು ತನ್ನದೇ ಆದ ಶಕ್ತಿಯಿಂದ ಎಲ್ಲರ ಭಕ್ತರ ಪಾಲಿಗೆ ಅಭಯ ನೀಡುತ್ತಿದೆ. ಪರಿಶುದ್ಧವಾದ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಮನದ ಬಯಕೆಯೂ ಈಡೇರಲಿದೆ. ಆ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಬೇಕಿದೆ. ಸನಾತನ ಧರ್ಮ ಪರಂಪರೆ ಇಂದಿಗೂ ಆಚರಣೆ ಮಾಡಲು ಜಗದ್ಗುರು ಆದಿಶಂಕರಾಚಾರ್ಯರು ಕಾರಣರು. ಧರ್ಮ ಮಾರ್ಗಕ್ಕೆ ತೊಂದರೆ ಆದಾಗ ಆ ಮಾರ್ಗ ಸರಿಪಡಿಸಿದವರು ಶ್ರೀ ಶಂಕರಾಚಾರ್ಯರಾಗಿದ್ದಾರೆ. ಪ್ರತಿಯೋರ್ವ ಸನಾತನ ಧರ್ಮದವರು ಅವರ ತತ್ವ ಆದರ್ಶಗಳನ್ನು ಪಾಲಿಸಬೇಕು. 4 ದಿಕ್ಕಿನಲ್ಲಿ 4 ಮಠ ಸ್ಥಾಪಿಸಿ ಧರ್ಮ ಪ್ರಚಾರದ ಜೊತೆಗೆ ಆಧ್ಯಾತ್ಮಿಕತೆಯನ್ನ ಸಾರಿದರು. ದಕ್ಷಿಣ ದಿಕ್ಕಿನಲ್ಲಿ ಶೃಂಗೇರಿ ಪೀಠ ಸ್ಥಾಪಿಸಿ ಶಾರದಾಂಬಿಯನ್ನ ಪ್ರತಿಷ್ಠಾಪಿಸಿದರು. ಇಂದು ಹೊನ್ನಾವರದಲ್ಲಿ 140 ವರ್ಷಕ್ಕೂ ಮೊದಲು ಸ್ಥಾಪಿತವಾದ ಸ್ಥಳದಲ್ಲಿ ಪುನರ್ ಪ್ರತಿಷ್ಠಾಪನೆಯ ಮೂಲಕ ಶಾರದಾ ದೇವಿಯು ವಿರಾಜಮಾನಳಾಗಿದ್ದಾಳೆ. ಶೃಂಗೇರಿ ಪೀಠದಿಂದಲೇ ತಂದ ಶಾರದಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವುದರಿಂದ ಈ ಕ್ಷೇತ್ರವು ಇನ್ನಷ್ಟು ಪ್ರಸಿದ್ಧವಾಗಲಿದೆ. ಜ್ಞಾನ ಮತ್ತು ಐಶ್ವರ್ಯ ಸಾರುವ ಶಾರದಾ ದೇವಿ ಹೊನ್ನಾವರ ಪುನರ್ ಪ್ರತಿಷ್ಠೆ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗುತ್ತಿರುವುದು ಪುಣ್ಯದ ಕೆಲಸವಾಗಿದೆ. ದೇವಾಲಯ ಕಟ್ಟಡ ನಿರ್ಮಾಣದಲ್ಲಿ ಹಲವರ ಶ್ರಮವಿದ್ದು ಅವರಿಗೆಲ್ಲ ಈ ಕ್ಷಣ ಸುಯೋಗವಾಗಿದೆ. ಪ್ರತಿಯೋರ್ವರು ಸನಾತನ ಧರ್ಮವನ್ನ ಪಾಲಿಸೋಣ ಎಂದು ಕರೆ ನೀಡಿದರು. ಈಗ ಇಂತಹ ಒಂದು ಸ್ಥಳದಲ್ಲಿ ಅಮ್ಮನವರ ಪುನಃ ಪ್ರತಿಷ್ಠಾಪನೆ, ನೂತನ ಒಂದು ಸುಂದರವಾದಂತಹ ಮೂರ್ತಿಯ ಪ್ರತಿಷ್ಠಾಪನೆ, ಚಂದ್ರಮೌಳೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ, ಅದರ ಜೊತೆಗೆ ಶಂಕರ ಭಗವತ್ಪಾದಾಚಾರ್ಯ ಮೂರ್ತಿಯ ಪ್ರತಿಷ್ಠಾಪನೆ ಸಹ ಇಲ್ಲಿ ನಡೆಯಲಿದೆ. ಈ ಹಿಂದೆ ನಾವು ಇಲ್ಲಿ ಬಂದಾಗ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಇಲ್ಲಿ ನೋಡಿದಾಗ ಈ ಶಾರದಾಂಬನವರ ಸನ್ನಿಧಿಯಲ್ಲಿ, ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶಂಕರ ಭಗವತ್ಪಾದಾಚಾರ್ಯ ಒಂದು ಸನ್ನಿಧಿಯೂ ಇಲ್ಲಿ ಇರಬೇಕು ಎಂಬುದಾಗಿ ನಾವು ಹೇಳಿದ್ವಿ. ಅದರಂತೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಒಂದು ಮೂರ್ತಿಯನ್ನು ಸಹ ನಮ್ಮ ಗುರುಗಳ ಅನುಗ್ರಹದಿಂದ ಪ್ರಸಾದ ರೂಪವಾಗಿ ನಾವು ಶೃಂಗೇರಿ ಪೀಠದಿಂದ ಆ ಒಂದು ಮೂರ್ತಿಯನ್ನು ಸಹ ನೀಡಲಾಗಿದೆ. ಇದರ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯ ಒಂದು ದಿವ್ಯ ಸನ್ನಿಧಾನವೂ ಸಹ ಅವಶ್ಯವಾಗಿಯೂ ಇರಬೇಕಾದದ್ದು. ಯಾಕೆ ಅಂತ ಹೇಳಿದರೆ, ಇವತ್ತಿನ ದಿವಸ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣದಲ್ಲಿ ನಾವು ಇಲ್ಲಿ ಧರ್ಮಾಚರಣೆಯನ್ನು ಇಷ್ಟು ಉತ್ಕೃಷ್ಟವಾದಂತಹ ನಮ್ಮ ಸನಾತನ ಧರ್ಮ ಪರಂಪರೆಯನ್ನು ಇವತ್ತಿಗೂ
ಕೃತಾರ್ಥರಾಗ್ತಾ ಇದ್ದೀವಿ, ತದ್ವಾರ ಶ್ರೇಯವಂತರಾಗ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು 1500 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಅವತಾರ ಮಾಡಿ ಈ ಭವ್ಯವಾದಂತಹ ನಮ್ಮ ಧರ್ಮ ಪರಂಪರೆಯನ್ನು ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಸನ್ಮಾರ್ಗವನ್ನು ಉಪದೇಶ ಮಾಡಿ ಈ ದೇಶಕ್ಕೆ ಈ ಲೋಕಕ್ಕೆ ಪರಮಾನುಗ್ರಹ ಮಾಡಿದ್ದಾರೆ. ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಂಡವರನ್ನ ದೇಣಿಗೆ ನೀಡಿ ಸಹಕರಿಸಿದವರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಭಾಗದಿಂದ ಆಗಮಿಸಿದ ಚಾರೋಡಿ ಮೇಸ್ತಾ ಸಮಾಜದ ಪ್ರಮುಖರು, ಪಟ್ಟಣದ ವಿವಿಧ ದೇವಾಲಯದ ಅಧ್ಯಕ್ಷರನ್ನ ಇದೇ ವೇಳೆ ಗುರುತಿಸಿ ಗೌರವಿಸಲಾಯಿತು. ಮೂರ್ತಮನ ಮಂದಿರಿ ನಿತ್ಯರಾಹೋ ತುಜಿ ಸಿದ್ಧಿಯಾವಿ ಸಾಧನೇನೆ घडू दे सेवा हाच वरदे हे शारदे मूर्त मन मंदिरी नित्य राहो तुझी सिद्धियावी साधनेने घडू दे सेवा हाच वरदे. ಆಡಳಿತ ಮಂಡಳಿಯ ಪ್ರಮುಖರಾದ ಉದಯ್ ಮೇಸ್ತಾ, ಪ್ರದೀಪ್ ಮೇಸ್ತಾ, ತುಳಸಿದಾಸ್ ಮೇಸ್ತಾ, ಯೋಗೇಶ್ ಮೇಸ್ತಾ, ಲಕ್ಷ್ಮಣ್ ಮೇಸ್ತಾ, ನಾಗೇಶ್ ಮೇಸ್ತಾ, ಪಾಂಡುರಂಗ ಮೇಸ್ತಾ, ಆಡಳಿತ ಮಂಡಳಿಯ ಸದಸ್ಯರು, ಸಮಾಜ ಬಾಂಧವರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಆಗಮಿಸಿದ ಸರ್ವರಿಗೂ ಪ್ರಸಾದ ಭೋಜನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.